ಹೇಗಾದ್ರೂ ಕೇಳಬೇಕು. ನಮ್ಮನ್ನ ಸನ್ನೆ ಮುಖಾಂತರನೇ ನೀವೆಲ್ಲರನ್ನು ಮಾತಾಡಿಸ್ಬಿಡ್ತೀರ ವಿರೋಧ ಪಕ್ಷದ. ನಾವೆಲ್ಲ ಒಪ್ಕೊಂಡಿದ್ದೀರಿ, ನಿಮ್ಮೆಲ್ಲ ಬಿಲ್ಗೂ ನಾವು ಸಹಮತ ಕೊಟ್ಟಿದ್ದೀರಿ. ಕೆಲವು ಬಿಲ್ಗಂತೂ ನಾವೆಲ್ಲ ಪೂರ್ತಿ ಹೊಗಳಿ ಮಾತಾಡಿದ್ದೀರಿ ಸರ್ಕಾರಕ್ಕೆ. ರಾತ್ರಿ ನೀವು 11, 12 ಎಷ್ಟು ಹೇಳಿದ್ರು ಬರ್ತೀರಿ. ಈ ಸ್ಕೂಲ್ಗೂ ಹೋಗಲ್ಲ ಮಕ್ಕಳು. 6 ಗಂಟೆ 7 ಗಂಟೆ ಅಂದರೆ 7 ಗಂಟೆಗೆ ಓಡ್ ಬರ್ತೀರಿ. 9 ಅಂತ 9 ಗಂಟೆಗೆ ಬಂದರೂ ನೀವು 11 ಗಂಟೆಗೆ ಶುರು ಮಾಡ್ತೀರಾ. ಆದರೂ ನಿಮ್ಮ ಮೇಲೆ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ರು ಕೂಡ ನಾವು ಸಣ್ಣದೊಂದು ಹೇಳಿದ್ದು ಸದನ ಸಮಿತಿಗೆ ಒಪ್ಪಿಸಿ ಅಂತ. ಇದರಲ್ಲಿ ಏನು ಬಿಲ್ಲೇನು ಫೇಲ್ ಆಗಲ್ಲ. ನಾವು ಬಿಲ್ಲನ್ನು ರದ್ದು ಮಾಡಿಬಿಡಿ ಅಂದಿದ್ರೆ ನೀವು ಅದಕ್ಕೆ ಯೋಚನೆ ಮಾಡಬೇಕಾಯ್ತು ಸರ್ಕಾರ. ಇಲ್ಲಿ ಬಿಲ್ಲನ್ನು ರದ್ದು ಮಾಡಿ ಅಂತ ಹೇಳಲ್ಲ. ನಮಗೂ ಗೊತ್ತಿದೆ ಕಾನೂನು. ನಾವು ಎಲ್ಲ ಸೆಕ್ರೆಟರಿ ಅಂತ ಎಲ್ಲ ಮಾತಾಡಿದಿರಿ. ಇಲ್ಲಿ ಬಿಲ್ಲೇನು ರದ್ದಾಗಲ್ಲ. ಬಿಲ್ಲಂತೂ 100% ಆಗಿದೆ, ಹಾಗೇ ಆಗುತ್ತೆ. ಸದನ ಸಮಿತಿಗೆ ಒಪ್ಪಿಸ್ತಾರೆ, ಇನ್ನಷ್ಟು ಚರ್ಚೆ ಆಗುತ್ತೆ. ನಾಳೆ ಇದು ದ್ವೇಷ, ಇಲ್ಲಿಂದನೇ ಬಿಲ್ಲಾದಾಗೆ ದ್ವೇಷ ಶುರುವಾಗೋಯ್ತು, ಬಿಲ್ಲಿಂದನೇ ದ್ವೇಷ ಆಯಿತು ಅನ್ನೋದು ಬೇಡ. ದಯವಿಟ್ಟು ಆ ಪೀಠಕ್ಕೆ ಒಂದು ಗೌರವ ಇದೆ. ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನೀವು ಆ ವಿಶ್ವಾಸಕ್ಕೆ ನಮಗೆ ಯಾವುದೇ ರೀತಿ ಅಪನಂಬಿಕೆ ಬರೋ ರೀತಿ, ಆ ಪದ ದ್ರೋಹ ಎಲ್ಲ ತಪ್ಪಾತಲ್ಲ, ಅಪನಂಬಿಕೆ ಆಗೋ ರೀತಿ ಮಾಡಬೇಡಿ ದಯವಿಟ್ಟು. ಮತ್ತೊಮ್ಮೆ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡಿ ಅವ್ರಿಗೆ ಹೇಳಿ ಏನಾಗಲ್ಲ ನಿಮಗೆ ಅಂತ ಒಂದು ಮಾತು ಹೇಳ್ಬಿಡಿ. ಮಾಡ್ತಾರೆ ಅವರೆಲ್ಲ, 100% ಮಾಡ್ತಾರೆ. ಹೆಲ್ತ್ ಮಿನಿಸ್ಟ್ರೇ ಮಾಡ್ತಾರೆ. ಸರ್ ಕೇಳಿದ್ರಿ ಪರಮೇಶ್ವರ್ಗೆ ಹೇಳಿ, ಕೈಲಾಸದಿಂದ ಇಳಿದು ಬರಕ್ಕೆ ಹೇಳಿ ಪರಮೇಶ್ವರ್ಗೆ. ಕೈಲಾಸದಲ್ಲಿ ಯಾಕೆ ಕೂತ್ಕೊಂಡ, ಹಿಮದಲ್ಲಿ ಚಳಿ ಐತೆ, ಸ್ವೆಟರ್ ಹಾಕೊಂಬಂದಿದ್ದಾರೆ, ಅದಕ್ಕೆ ಇಳಿದು ಬರಕ್ಕೆ ಹೇಳಿ. ಭೂಮಿಗೆ ಇಳಿದು ಬಾ ಪರಮೇಶ್ವರ ಅಂತ ಹೇಳಿ ಸರ್. ಅಲ್ಲ, ಚರ್ಚೆ ಆಗಿದೆ, ಬಿಲ್ ಎಲ್ಲ ಪಾಸ್ ಆಗಿದೆ ಈ ಸದನದಲ್ಲಿ. ದಯವಿಟ್ಟು ಪಾಸ್ ಮಾಡಿ ಮುಗಿಸಿ ಸರ್. ಇನ್ನೊಂದು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಕ್ಕೆ ಬರೀ ಸುಮ್ಮನೆ ಕೂತೀವಿ ಸರ್. ಬೇರೆ ಆಯ್ತು, ಅವ್ರು ಮಾಡಿ ನೀವು ಕೂಡ ಮಾಡ್ಬೇಕಾಗೆ. ವಿಜಯನಂದ್, ಬಿಲ್ ಬಗ್ಗೆ ಮಾತ್ರ ಅಂತ ಯಾರು ಕೂಡ ಇಲ್ಲ. ಈ ಬಗ್ಗೆ ಚರ್ಚೆ ಎಷ್ಟು ಜನ ಚರ್ಚೆ ಆಯ್ತು ಇದರಲ್ಲಿ.